ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಕ್ರಿಸ್ಮಸ್. ಇನ್ನೇನು ಕ್ರಿಸ್ಮಸ್ ಬಂದೇ ಬಿಡ್ತು. ಹ್ಯಾಪಿ ಕ್ರಿಸ್ಮಸ್ ಎಲ್ರಿಗೂ ಕೂಡ. ಹ್ಯಾಪಿ ಕ್ರಿಸ್ಮಸ್. ಇವತ್ತು ನಮ್ಮ ಮಗನ ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು. ನಾನಿವತ್ತು ಆನ್ಯುವಲ್ ಡೇಗೆ ಹೋಗಬೇಕಾಗಿತ್ತು, ಅಂದರೆ 3:30ಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ. ಇವಾಗ ಬೇಗ ಎದ್ಬಿಟ್ಟಿದೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬೇಗ ಏನು ಎದ್ದಿಲ್ಲ, ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದೆ, ಅದಕ್ಕೆ ಸೋಡಾ ಹಾಕಿಬಿಟ್ಟಿದೆ. ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೀನಿ. ಸ್ವಲ್ಪ ಹೊತ್ತಾಗಬೇಕು. ಇವಾಗ ಚಳಿಗೆ ಹಿಟ್ಟು ಉಬ್ಬೋದಿಲ್ಲ, ಅದಕ್ಕೆ ಸ್ವಲ್ಪ ಸೋಡಾ ಹಾಕಿ ಸ್ವಲ್ಪ ಹೊತ್ತು ಇಟ್ಟಿರ್ತೀನಿ. ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿದ್ಬಿಟ್ಟಿದೆ. ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರು ಮಾಡ್ಕೊಳ್ತೀನಿ. ನಮ್ಮ ಮಾವಂಗೆ ಸ್ವಲ್ಪ ಅವರಿಗೆ ಇಡ್ಲಿ ಜೊತೆ ಸಾಂಬಾರು ಅಂದರೆ ಇಷ್ಟ. ಅವರು ಸಾಂಬಾರು ಜೊತೆ ತಿಂತಾರೆ. ಸ್ವಲ್ಪ ಜನಕ್ಕೆ ಚಟ್ನಿ ಬೇಕು, ಸ್ವಲ್ಪ ಜನಕ್ಕೆ ಸಾಂಬಾರು ಬೇಕು. ಇವತ್ತು ಹಸಿಮೆಣ್ಸಿನ್ಕಾಯಿಯನ್ನು ಯೂಸ್ ಮಾಡ್ತಾ ಇಲ್ಲ, ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೆಂಪು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಾಲು ಕೂಡ ಬಿಸಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಕೊಬ್ಬರಿ ಕಟ್ ಮಾಡಿಟ್ಟು ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಕೆಲಸ ಮಾಡ್ಕೊಂಬಿಡೋಣ. ಮತ್ತು ಅವನಿಗೆ ರೆಡಿ ಮಾಡಬೇಕಲ್ವ ನನ್ನ ಮಗನಿಗೆ. ಗಂಡು ಮಕ್ಕಳಿಗೇನು ರೆಡಿ ಮಾಡೋದಿರಲ್ಲ, ಅವ್ನು ಬಟ್ಟೆ ಹಾಕಿದ್ರೆ ಆಯಿತು. ಆದರೂ ಸ್ನಾನ ಮಾಡಿಸ್ಬೇಕು, ಅವರಿಗೆ ಎಳೆದಾಡಬೇಕಲ್ವ. ಊಟ ಮಾಡು ಮತ್ತು ಸ್ನಾನ ಮಾಡ್ಬಾ ಅಂತ ಹೇಳಿ ಎಳೆದಾಡಬೇಕಲ್ಲ, ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ. ಇವಾಗ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ಬಿಟ್ಟಿದೆ, ನಾನು ಒಣಮೆಣ್ಸಿನ್ಕಾಯಿ ಹಾಕಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಟೈಮ್ ಹೋಗುತ್ತೆ ಅಂದರೆ ಟೈಮ್ ಓಡ್ತಾ ಇರುತ್ತೆ. ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಸಾಂಬಾರು ಮಾಡ್ಕೊಳ್ಳೋಕ್ಕೆ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು ಚಿಕ್ಕ ಟೊಮೊಟೊ, ಒಂದು ಆನಿಯನ್ನು ಹಾಫ್ ಆನಿಯನ್, ಸ್ವಲ್ಪನೇ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಒಂಥರ ಖುಷಿ, ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದೆ ಅಂದ್ಬಿಟ್ಟಿದೆ, ಖುಷಿ ಆಗುತ್ತೆ. ಬಟ್ಟೆ ಕೂಡ ಅವರೇ ಕೊಟ್ಟಿದ್ದರು, ಅದಕ್ಕೆ ಅವನಿಗೆ ರೆಡಿ ಮಾಡಬೇಕು. ರೆಡಿ ಮಾಡೋದಂದರೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಬಿಟ್ರೆ ಮುಗೀತು. ಇವಾಗ ಸಾಂಬಾರಿಗೆ ಒಂದು ಟೊಮೊಟೊ, ಅರ್ಧ ಆನಿಯನ್ನು ಕಟ್ ಮಾಡಿಟ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಬೇಳೆ ಹಾಕ್ಕೊಂಡು ನಾನು ಇದು ವಾಶ್ ಮಾಡಿ 2 ಸಲ ವಾಶ್ ಮಾಡಿದ್ದೀನಿ. ಬೇಳೆನ ವಾಶ್ ಮಾಡಿಬಿಟ್ಟಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟಿದೆ. ಕುಕ್ಕರ್ ಒಂದು 2-3 ವಿಷಲು ಕುಕ್ಕರನ್ನು ಕೂಗಿಸ್ಕೊಂಡು ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು, ಖಾರ ಮತ್ತು ಉಪ್ಪು, ಬೆಲ್ಲ ಇಷ್ಟು ಹಾಕ್ಬಿಟ್ಟಿದೆ. ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಗುತ್ತೆ. ಅಂದರೆ ಇದು ಕ್ವಿಕ್ಕಾಗಿ ಆಗೋ ಸಾಂಬಾರು. ಇದು ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಆ ರೀತಿ ಬೇರೆ ರೀತಿಯಾಗಿ ಮಾಡ್ಕೊಳ್ಬೋದು. ನಾನು ಆ ರೀತಿ ಮಾಡ್ಕೊಂಡಿಲ್ಲ. ಇವಾಗ ಸುಮ್ಮನೆ ಬೇಗ ಆಗಲಿ ಅಂದ್ಬಿಟ್ಟಿದೆ, ಮಾಡ್ಕೊಂಡಿದ್ದಾಯಿತು. ಚಟ್ನಿ ಕೂಡ ರುಬ್ಕೊಂಡಿದ್ದಾಯಿತು. ಇಲ್ಲಿ ಇಡ್ಲಿ ಬ್ಯಾಟರ್ ನೋಡ್ಬೋದು ನೀವಿಲ್ಲಿ. ಉಬ್ಬಿ ಇವಾಗ ಚೆನ್ನಾಗಿ ಬಂದಿದೆ. ಒಂದು 2 ಅವರು ನಾನು ಸೋಡಾ ಹಾಕಿ ಇಟ್ಟಿದ್ದರಿಂದ ಉಬ್ಬಿ ಚೆನ್ನಾಗಿ ಬಂದಿದೆ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆ ಹಾಕಿಬಿಟ್ಟಿದೆ, ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಕೊನೆವರೆಗೂ ವಿಡಿಯೋನ ನೋಡಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರ ಮಕ್ಕಳಿಗೆಲ್ಲ ಆನ್ಯುವಲ್ ಡೇ ಇತ್ತು, ಯಾರ ಮಕ್ಕಳಿಗೆಲ್ಲ ಮುಗೀತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಆನ್ಯುವಲ್ ಡೇ ಮುಗಿದ್ರ ಮೇಲೆ ಹಾಲಿಡೇ, ಅಂದರೆ ಇವಾಗ ಆನ್ಯುವಲ್ ಡೇ ಮುಗಿದ ಮೇಲೆ ಕ್ರಿಸ್ಮಸ್ ಹಾಲಿಡೇ ಕೊಡ್ತಾರೆ. ಒಂದು 10-12 ಡೇಸ್ ಹಾಲಿಡೇ ಇರುತ್ತೆ. ಇವ್ರದ್ದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಒಂದು 10-12 ಡೇಸು ಹಾಲಿಡೇ ಇರುತ್ತೆ. ಇವಾಗ ಇಡ್ಲಿ ಹಿಟ್ಟು ಕೂಡ ಎಲ್ಲದಕ್ಕೂ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟಿದೆ. ಇದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ನಮ್ಮ ನಾದಿನಿಯವರ ಯಜಮಾನ್ರು ಅವರು ನನಗೆ ಇಡ್ಲಿ ಬೇಡ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ದೋಸೆ ಹಾಕ್ಕೊಟ್ಟೆ ಅವರಿಗೆ. ದೋಸೆ ತವ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಆ ಕಡೆ ಸೈಡು ಇಡ್ಲಿಗೆ ಇಟ್ಕೊಂಡು ಈ ಕಡೆ ದೋಸೆ ತವ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಈ ಕಡೆ ದೋಸೆ ಹಾಕಿ ಅವರಿಗೂ ಕೂಡ ಕೊಡ್ತೀನಿ ದೋಸೆ ಚಟ್ನಿ. ಈ ಇಡ್ಲಿ ಬ್ಯಾಟರಲ್ಲಿ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ. ನಾನು ಇವಾಗ ದೋಸೆ ಹಾಕ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿತ್ತು. ಒಂಥರ ದೋಸೆ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಇಡ್ಲಿ ಬ್ಯಾಟರಲ್ಲಿ. ಇವಾಗ
ಕಡೆ ಇಡ್ಲಿ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದಾಯಿತು. ಇಟ್ಬಿಟ್ಟಿದೆ. ಈ ಕಡೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಎಲ್ರಿಗೂ ದೋಸೆ ತಿನ್ನೋರಿಗೆ ದೋಸೆ, ಇಡ್ಲಿ ತಿನ್ನೋರಿಗೆ ಇಡ್ಲಿ ಎಲ್ರಿಗೂ ಹಾಕಿ ಕೊಟ್ಬಿಟ್ಟಿದೆ. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಂಡು ಸೊಪ್ಪಿತ್ತು. ಸರಿ ಆಯಿತು, ಸೊಪ್ಪು ಬಸ್ಸಾಂಬಾರು ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಸೊಪ್ಪು ಸಾಂಬಾರು ಮಾಡ್ಕೊಳ್ತೀನಿ. ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ತಣ್ಣಗಾದರೆ ತಿನ್ನೋಕ್ಕೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ನೋಡ್ಬೋದು ನೀವಿಲ್ಲಿ ದೋಸೆ ಚಟ್ನಿ ರೆಡಿ ಆಯಿತು. ಇಲ್ಲಿ ಕುಕ್ಕರ್ ಇಟ್ಟಿದ್ನಲ್ವ, ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಕುಕ್ಕರು 4 ವಿಷಲ್ ಹೊಡೆಸಿದ್ದೆ, ತಣ್ಣಗಾಗಿತ್ತು. ಇವಾಗ ಚೆನ್ನಾಗಿ ಮಸ್ಕೊಂಡಿದ್ದು ನಾನು ಸಾಂಬಾರು ಕೂಡ ಮಾಡ್ಕೊಳ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಬೇಕಾಗುತ್ತೆ. ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ, ಸ್ವಲ್ಪ ತೆಳು ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಬೇಕಾಗುತ್ತೆ. ಹೋಟೆಲ್ ಸ್ಟೈಲಲ್ಲಿ ಇಡ್ಲಿಗೆ ಸಾಂಬಾರು ಮಾಡೋದಾದರೆ ಅದು ಬೇರೆ ರೀತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇಡ್ಲಿ ಕೂಡ ಬಿಸಿ ಬಿಸಿ ಇಡ್ಲಿ ಕೂಡ ಬೆಂದಿದ್ದಾಗಿದೆ. ಇವಾಗ ಎಲ್ರಿಗೂ ಹಾಕ್ಕೊಡ್ತೀನಿ. ಇಲ್ಲಿ ಸಾಂಬಾರು ಕೂಡ ಒಂದು ಕಡೆ ಬಿಸಿ ಆಗ್ತಾಯಿತ್ತು, ಬೇಯ್ತಾಯಿತ್ತು. ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಇಂಗು ಇಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿತ್ತು. ಸಿಂಪಲ್ಲಾಗಿ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿ, ತುಂಬ ರುಚಿಯಾಗಿತ್ತು. ನೀವು ಕೂಡ ಬೇಕಿದ್ರೆ ಒಂದ್ಸಲ ಈ ಥರ ಸಿಂಪಲ್ಲಾಗಿರೋ ಸಾಂಬಾರು ಮಾಡ್ಕೊಳ್ಬೋದು. ಇವಾಗ ರೆಡಿ ಆಯಿತು ಸಾಂಬಾರು. ನೋಡ್ಬೋದು ನೀವಿಲ್ಲಿ ಘಮ ಘಮ ಅಂತ ಇದೆ. ಇಂಗು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಒಗ್ಗರಣೆಗೆ ಇಂಗು ಹಾಕಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸಾಫ್ಟಾಗಿತ್ತು ಇಡ್ಲಿ. ನಿಮಗೆ ಇಡ್ಲಿ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹಾಕ್ತೀನಿ. ತುಂಬ ಸಾಫ್ಟಾಗಿತ್ತು. ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇಡ್ಲಿಗೆ ನೆನೆ ಹಾಕಬೇಕಾಗುತ್ತೆ. ತುಂಬ ಲೇಟಾಗಿ ಹಾಕಿದ್ರೆ ಗಟ್ಟಿ ಆಗುತ್ತೆ ಇಡ್ಲಿ. ನಿಮಗೆ ಇಡ್ಲಿ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಹಾಕ್ತೀನಿ. ಇವಾಗ ನಮ್ಮ ಮಾವಂಗೆ ಇಡ್ಲಿ ಸಾಂಬಾರು ಚಟ್ನಿ ಹಾಕಿ ಕೊಡ್ತೀನಿ. ಅವರು ಚಟ್ನಿ ತಿನ್ನೋದು ಕಡಿಮೆ. ನೋಡ್ಬೋದು ಇಲ್ಲಿ ಸಖತ್ತಾಗಿರೋ ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಯಿತು. ಎಲ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾಯಿತು. ನಾನು ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇವಾಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಟೈಮ್ ಹೆಂಗೆ ಹೋಗುತ್ತೆ ಅಂದರೆ 10 ಗಂಟೆ ಆಗಿದ್ರ ಮೇಲೆ ಮುಗೀತು. ಹಂಗೆ ಟೈಮ್ ಓಡ್ತಾ ಇರುತ್ತೆ. ಇಡ್ಲಿ ಮಾಡಿರೋದ್ರಿಂದ ಪಾತ್ರೆ ಕೂಡ ತುಂಬ ಇತ್ತು. ಇಡ್ಲಿ ಮಾಡಿದ್ರೆ ಪಾತ್ರೆ ತುಂಬ ಇರುತ್ತೆ. ಪಾತ್ರೆ ಎಲ್ಲ ತೊಳ್ಕೊಂಡು ಅನ್ನಷ್ಟರಲ್ಲಿ 11 o'clock ಆಗೋಯಿತು. 11 o'clock ಆಯಿತು. ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಿತ್ತಲ್ವ, ಸೊಪ್ಪು ಮಾಡ್ಕೊಂಬಿಡೋಣ. ತುಂಬ ದಿವಸ ಇಟ್ಟರೆ ಅದು ಹಾಳಾಗುತ್ತೆ ಅಂದ್ಬಿಟ್ಟಿದೆ. ನಾನು 2 ಟೈಮ್ಗೂ ಆಗೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಆಗೋ ಹಾಗೆ ಸೊಪ್ಪು ಸಾಂಬಾರು ಮಾಡ್ಕೊತೀನಿ. ನಾನು ಬರೋದು ಲೇಟ್ ಆದ್ರೂ ಅನ್ನ ಮಾಡಿಕೊಂಡು ಊಟ ಮಾಡ್ತಾರೆ. ನಮ್ಮ ಅತ್ತೆ ಮಾವ ಅಂತೂ ಇದ್ದೇ ಇರ್ತಾರೆ ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಸಾಂಬಾರು ಮಾಡಿಟ್ಟು ಹೋದರೆ ಅವರು ಊಟ ಮಾಡ್ಕೊಳ್ತಾರೆ ಅಂದ್ಬಿಟ್ಟಿದೆ. ನಾನು ಜಾಸ್ತಿ ಸಾಂಬಾರೇ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಇವಾಗ ಚಳಿಗಾಲದಲ್ಲಿ ತುಂಬ ದಿನ ಇಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬೇಗ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ, ಮಾಡ್ತಾಯಿದ್ದೀನಿ. ಅಲ್ಲಿ ಬೇಳೆ ಕೂಡ ಹಾಕಿದ್ದೆ, ಬೇಳೆ ಬೇಯ್ತಾ ಇದೆ. ಬೇಳೆ ಬೆಂದ ತಕ್ಷಣ ಸೊಪ್ಪು ನಾನು ಹಾಕ್ಕೊಂಡು ಸಾಂಬಾರು ಮಾಡ್ತೀನಿ. ಸಾಂಬಾರು ರೆಸಿಪಿನ ಫುಲ್ಲು ತೋರಿಸಿಲ್ಲ. ಹಿಂದೆ ವ್ಲಾಗಲ್ಲಿ ಒಂದು ಸರಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ರಸಮ್ ರೀತಿ ಅಂದ್ಬಿಟ್ಟಿದೆ ತೋರಿಸಿದ್ದೀನಿ. ಅದೇ ರೀತಿ ನಾನು ಇವಾಗ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಮಸಾಲೆ ಏನು ಯೂಸ್ ಮಾಡ್ತಾ ಇಲ್ಲ, ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಳೆ ಕೂಡ ಬೆಂದಿದೆ. ಇವಾಗ ಸೊಪ್ಪು ಕಟ್ ಮಾಡಿದ್ನಲ್ವ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಸೊಪ್ಪು ಬೆಂದಿದ ತಕ್ಷಣ ಮಸಾಲೆ ಕೂಡ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಸೊಪ್ಪಿಗೆ ಮತ್ತು ಸಾಂಬಾರಿಗೂ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡಿಕೊಂಡು ನಾನು ಇಲ್ಲಿ ಆ ಕಡೆ ಅನ್ನಕ್ಕೂ ಇಟ್ಟುಬಿಡ್ತೀನಿ, ಬೇಗ ಆಗಲಿ ಅಂದ್ಬಿಟ್ಟಿದೆ. ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಅನ್ನ ಸಾಂಬಾರು ಪಲ್ಯ ಮಾಡಿಟ್ಟು ನಾನು ಬೇಗ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂದರೆ 3:30ಗೆ ಬರಬೇಕು ಅಂತ ಅಂದಿದ್ರು. ಮಕ್ಕಳಿಗೂ ಕೂಡ ಪೇರೆಂಟ್ಸ್ಗೂ ಎಲ್ಲ 3:30 ಅಂತ ಅಂದಿದ್ರು. ಬೇಗನೆ ಶುರು ಮಾಡ್ತಾರೆ ಈ ವರ್ಷ. ತುಂಬ ಲೇಟ್ ಆಗುತ್ತೆ, ತುಂಬ ದೂರ ಹೋಗೋರೆಲ್ಲ ಇರ್ತಾರೆ ಅಂದ್ಬಿಟ್ಟಿದೆ. ತುಂಬ ಬೇಗ ಶುರು ಮಾಡ್ತೀವಿ ಅಂದಿದ್ರು. ಎಷ್ಟೇ ಬೇಗ ಅಂದರೂ ಅದು 10 minutes ಲೇಟ್ ಆಗೋಯಿತು. ಇವಾಗ ಇಲ್ಲಿ
ನಾನು ಮಸಾಲೆ ಕೂಡ ರುಬ್ಕೊಂಡಿದ್ದೆ, ಒಗ್ಗರಣೆ ಹಾಕ್ಕೊಂಡು ಅನ್ನ ಸಾಂಬಾರು ಆ ಕಡೆ ಅನ್ನಕ್ಕೂ ಇಟ್ಟಿದ್ನಲ್ವ, ಅನ್ನನೂ ಕೂಡ ಆಗುತ್ತೆ. ಅನ್ನ ಸಾಂಬಾರು ಮತ್ತು ಸೊಪ್ಪಲ್ಯ ಇಷ್ಟು ಕೂಡ ರೆಡಿ ಆಯಿತು. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಾನು ಕೂಡ ರೆಡಿಯಾಗಿ ನನ್ನ ಮಗನಿಗೂ ರೆಡಿ ಮಾಡಿ ನಾವು ಊಟ ಮುಗಿಸ್ಕೊಂಡು ಹೊರಡ್ತೀವಿ. ನೋಡ್ಬೋದು ಸೊಪ್ಪಲ್ಯ ಮತ್ತು ಸೊಪ್ಪು ಸಾಂಬಾರು ಅನ್ನ ರೆಡಿ ಆಯಿತು. ಊಟ ಮುಗಿಸ್ಕೊಂಡು ಹೊರಡ್ತೀವಿ. 3:40 ಆಯಿತು ನಮ್ಮ ಮನೆಯಿಂದ ಹೊರಡೋಷ್ಟರಲ್ಲಿ 3:40 ಆಯಿತು. ನಮ್ಮ ಮನೆಯವರು ಬರಲಿಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದರು. ಅದಕ್ಕೋಸ್ಕರ ನಾನು ನನ್ನ ಮಗನೇ ಹೋದ್ವಿ. ಇದು ಪಾಸ್ ಕೊಟ್ಟಿದ್ದರು, ಪಾಸ್ ತೊಗೊಂಡು ನಾನು ಹೊರಟೆ. ಪಾಸ್ ಇಲ್ಲ ಅಂದರೆ ಒಳಗಡೆ ಎಂಟ್ರಿ ಇಲ್ಲ. ಆಲ್ರೆಡಿ ಶುರುವಾಗಿದೆ. मुझे लगता है बड़ा सादा, इसलिए मुझको है तेरा